ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ ಹಾಡು ಹಗಲೇ ನಡೆದ ಎಟಿಎಂ ಕ್ಯಾಶ್ ವಾಹನ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಮಹತ್ವದ ಯಶಸ್ಸನ್ನು ಸಾಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಉಳಿದ 6 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು, ಅವರಿಂದ 1,45,00,000 ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಇಲ್ಲಿವರೆಗೆ 7 crores 1 lakh ಆರ್ಡರ್ ರಿಕವರಿ ಆಗಿದೆ. ಟೋಟಲ್ 7 crores 11 lakhs ಕ್ಯಾಶ್ ಹೋಗಿತ್ತು. ಆ ಪೈಕಿ ನಮ್ಮ ಪೊಲೀಸ್ ಅವರು ಎಂಟೈರ್ ಡಿಸಿಪಿ ಸೌತ್ ಅವ್ರದ್ದು ಟೀಮ್ ಮತ್ತೆ ಸಿಸಿಬಿ ಅವ್ರದ್ದು ಟೀಮ್ ಸೇರಿ ದೇ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ವರ್ಕ್. ಕೇಸ್ ಆಗಿ ರೆಕಾರ್ಡ್ ಟೈಮಲ್ಲಿ ಮತ್ತೆ ಆಲ್ಮೋಸ್ಟ್ 98.6% ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತೆ ಮೆನ್ ಅವರು ಕ್ರೈಮ್ ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ. ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಬೃಹತ್ ದರೋಡೆ ಪ್ರಕರಣದ ಅಪರಾಧಿಗಳನ್ನು ದರೋಡೆ ನಡೆದ ಕೆಲವೇ ದಿನಗಳಲ್ಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಬೆಂಗಳೂರು ನಗರ ಪೊಲೀಸ್ ಅಪರಾಧ ಮುಕ್ತ ಬೆಂಗಳೂರಿನೆಡೆಗೆ.